ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಶು ಲಾಗ್ ಚಾನಲ್ಗೆ. ಇವತ್ತಿನ ವಿಶೇಷತೆ ಏನಪ್ಪ ಅಂತಂದರೆ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಬೇವು ಅಂತೇಳಿ ಸ್ಪೆಷಲ್ಲಾಗಿ ಯುಗಾದಿ ಹಬ್ಬಕ್ಕಂತಲೇ ನಾವು ಮಾಡ್ತೀವಿ. ಅದನ್ನು ಯಾವ ರೀತಿ ಮಾಡೋದು, ಏನೇನು ಅದಕ್ಕೆ ಸಾಮಗ್ರಿಗಳು ಬೇಕು, ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ನೀವೇನು ಮಾಡಬೇಕಪ್ಪ ಅಂದರೆ, ಈ ಪೂರ್ತಿಯ ವಿಡಿಯೋ ನೋಡಿದರೆ ನಿಮ್ಗೆ ಪ್ರತಿಯೊಂದನ್ನು ಯಾವ ರೀತಿ ಮಾಡ್ತೀವಿ ಅಂತ ತಿಳಿಯುತ್ತೆ ಅಂತ ಹೇಳ್ಬೋದು. ಇದಕ್ಕೆ ಏನೇನು ಬೇಕು, ಕೆಲವೊಂದಿಷ್ಟು ಐಟಮ್ಸ್ ಬೇಕಾಗ್ತವೆ. ಡ್ರೈ ಫ್ರೂಟ್ಸ್ ಟೋಟಲ್ ಹೇಳ್ಬೇಕಂದ್ರೆ ಡ್ರೈ ಫ್ರೂಟ್ಸು, ಅದರಲ್ಲಿ ಕೆಲವೊಂದು ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಆಮೇಲೆ ಕೆಲವೊಂದಿಷ್ಟು ಬೀಜಗಳು ಅಂತ ಏನು ಕರಿತೀವಲ್ಲ, ಅಂದರೆ ಇದು ಕುಂಬಳಕಾಯಿ ಬೀಜ, ಆ ಥರದಲ್ಲಿ ಡ್ರೈ ಫ್ರೂಟ್ಸ್ ಏನೇನು ಸಿಗುತ್ತಲ್ವ, ಪ್ರತಿಯೊಂದು ಉತ್ತುತ್ತಿ ಆಗಿರ್ಬೋದು, ಸೋಪ್ ಆಗಿರ್ಬೋದು, ಪ್ರತಿಯೊಂದು ಏಲಕ್ಕಿ, ಗೋಡಂಬಿ, ದ್ರಾಕ್ಷಿ, ನಮ್ಮಲ್ಲಿ ಸಿಗ್ತಕ್ಕಂಥ ಡ್ರೈ ಫ್ರೂಟ್ಸ್ ಏನಿದಾವಲ್ಲ ಅದು ಪ್ರತಿಯೊಂದನ್ನು ನಾವು ತೊಗೊಂಡಿದ್ದೀವಿ. ಅದನ್ನೆಲ್ಲ ತೊಗೊಂಡು ಒಂದು ಪ್ರಮಾಣದಲ್ಲಿ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಪ್ರಮಾಣದಲ್ಲಿ ತೊಗೊಂಡು ಎಲ್ಲನೂ ಮಿಕ್ಸ್ ಮಾಡಿದ್ದೀವಿ. ಈ ಥರ ಮಿಕ್ಸ್ ಮಾಡಿದ್ದಾದಮೇಲೆ ಇದನ್ನು ಪೌಡ್ರ್ ಮಾಡ್ಕೊಂಡಿದ್ದೀವಿ. ಪೌಡ್ರ್ ಮಾಡ್ಕೊಂಡಾದಮೇಲೆ ಕೆಲವೊಂದಿಷ್ಟು ಹಣ್ಣುಗಳು, ಅಂದರೆ ನಮಗೆ ಈ ಸೀಸನಲ್ಲಿ ಸಿಗ್ತಕ್ಕಂಥ ಕೆಲವೊಂದಿಷ್ಟು ಹಣ್ಣುಗಳು ಯಾವ್ಯಾವು ಅಂದರೆ, ಬಾಳೆಹಣ್ಣಾಗಿರ್ಬೋದು, ದ್ರಾಕ್ಷಿ, ಆಮೇಲೆ ಸಪೋಟ, ಪಪ್ಪಾಯ, ಮತ್ತು ಸೌತೆಹಣ್ಣು ಅಂತೇಳಿ ಸಿಗುತ್ತೆ, ಅದಕ್ಕೆ ನೀವೇನಂತೀರೋ ಗೊತ್ತಿಲ್ಲ, ಸಪೋಟ, ಈ ಥರ ಕೆಲವೊಂದಿಷ್ಟು ಹಣ್ಣುಗಳು. ಆಮೇಲೆ ಇದರಲ್ಲಿ ಉತ್ತುತ್ತಿ ಆ್ಯಡ್ ಮಾಡಿದ್ದೀವಿ, ಆಮೇಲೆ ಇದು ಖರ್ಜೂರ ಆ್ಯಡ್ ಮಾಡಿದ್ದೀವಿ, ಇದನ್ನೆಲ್ಲ ಆ್ಯಡ್ ಮಾಡಿದ್ದೀವಿ. ಇದೆಲ್ಲ ಸ್ವೀಟ್ ಆಯಿತು. ಈಗ ಇದ್ರ ಜೊತೆ ಏನಾರು ಒಂದು ಸ್ವಲ್ಪ ಕಹಿ ಬೇಕಲ್ವ, ಸೊ ಅದಕ್ಕೋಸ್ಕರ ನಾವು ಬೇವಿನ ಎಲೆ, ಅಂದರೆ ಈಗ ತಾನೇ ಚಿಗುರ್ತಿರ್ತದಲ್ಲ ಬೇವು, ಅಂದರೆ ಮರದಲ್ಲಿ, ಅದನ್ನು ಒಂದೆರಡು ಎಲೆನ ಇದರಲ್ಲಿ ಹಾಕ್ತೀವಿ. ಅದು ನಮ್ಮದು ಬೇವಿ, ಅಂದರೆ ಸಿಹಿ ಜೊತೆ ಕಹಿನೂ ಇರಲಿ ಅಂಥೇಳಿ ಅದನ್ನು ಮಿಕ್ಸ್ ಮಾಡ್ತೀವಿ. ಇವತ್ತಿನ ದಿನ ಏನು ಸ್ಪೆಷಲಪ್ಪ ಅಂತಂದರೆ, ನಾವು ಒಬ್ಬಟ್ಟು ಮಾಡಲ್ಲ, ಇದೇ ಬೇವು ಮಾಡ್ತೀವಿ, ಇದ್ರ ಜೊತೆ ಶಾವಿಗೆ ಮಾಡ್ತೀವಿ, ಅದ್ರ ಜೊತೆ ಈ ಥರ ಸಂಡಿಗೆ ಹಪ್ಳನೂ ಮಾಡ್ಕೋತೀವಿ. ನಾವು ನೀವು ಒಬ್ಬಟ್ಟನ್ನ ಅಮಾವಾಸ್ಯೆ ದಿನವೇ ನಾವು ಮಾಡಿರ್ತೀವಿ. ಅದಕ್ಕೋಸ್ಕರ ಇವತ್ತಿನ ದಿನ ಸ್ಪೆಷಲ್, ಯುಗಾದಿ ಹಬ್ಬದ ಸ್ಪೆಷಲ್ ಬಂದುಬಿಟ್ಟು ಶಾವಿಗೆ ಮತ್ತು ಬೇವು ಅಂಥೇಳಿ ಮಾಡ್ತೀವಿ. ಇದನ್ನು ಈಗ ಬೇವು ಮಾಡೋಣ. ಯಾವ ರೀತಿ ಅಂಥೇಳಿ, ಒಂದು ಪಾತ್ರೆ ತೊಗೊಂಡು ಆ ಪಾತ್ರೆಯಲ್ಲಿ ನಮಗೆ ಶುಗರ್, ಅಂದರೆ ಸಕ್ಕರೆ ಏನಿದೆಯಲ್ಲ ಅದನ್ನು ನಮ್ಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅಂತ ನೋಡಿ ಫಸ್ಟು ಸ್ವಲ್ಪ ಹಾಕ್ಕೋಬೇಕು. ಅದಾದ ನಂತರ ಸ್ವಲ್ಪ ನಾವು ಮುಂಚೆನೇ ಹುಣಸೆ ಹಣ್ಣನ್ನು ನೆನೆ ಹಾಕಿರ್ತೀವಿ, ಅದನ್ನು ಅದ್ರ ಜೊತೆನೇ ಹಿಂಡ್ಕೋಬೇಕು. ಅದಾದ ನಂತರ ಕೆಲವೊಂದೇನು ಡ್ರೈ ಫ್ರೂಟ್ಸ್ಗಳು ಹೇಳಿದ್ನಲ್ಲ ಅದನ್ನೆಲ್ಲನೂ ಮಿಕ್ಸಿಗೆ ಹಾಕ್ಕೊಂಡು ಈ ಥರ ಪುಡಿ ಮಾಡ್ಕೊಂಡಿರ್ತೀವಿ. ಅದನ್ನು ಈಗೇನು ಹುಣ್ಸೆಹಣ್ಣು ಹಾಕಿದ್ವಲ್ಲ, ಸೊ ಇದ್ರಕ್ಕೆ ಹಾಕಬೇಕು. ಸ್ವಲ್ಪ ಇದು ಶುಗರ್ ಕರಗಬೇಕು, ಸ್ವಲ್ಪ ನೀರು ಹಾಕಿ ಸ್ವಲ್ಪ ಹೊತ್ತು ಇದನ್ನು ಬಿಟ್ಬಿಡಬೇಕು, ಸ್ವಲ್ಪ ಶುಗರ್ ಕರಗೋತನ. ಅದಾದ ನಂತರ ಈ ಡ್ರೈ ಫ್ರೂಟ್ಸನ್ನು ಹಾಕ್ಕೋಬೇಕು. ಹಾಕ್ಕೊಂಡಾದಮೇಲೆ ಏನು ಮಾಡಬೇಕಪ್ಪ ಅಂತಂದರೆ, ನಾವೇನು ಈಗ ಫ್ರೂಟ್ಸ್ಗಳು ಹೇಳಿದ್ನಲ್ಲ, ಕೆಲವೊಂದು ಫ್ರೂಟ್ಸ್ಗಳನ್ನು ಅದನ್ನು ಸಣ್ಣ ಮಿಕ್ಸಿಗೆ ಹಾಕ್ಕೊಂಡಿರ್ಬೋದು. ಕೆಲವೊಬ್ಬರಿಗೆ ಸಿಹಿ ಅಂದರೆ ತುಂಬ ಇಷ್ಟ ಆಗುತ್ತೆ, ಇನ್ನು ಕೆಲವೊಬ್ಬರಿಗೆ ಮೀಡಿಯಮ್ ಸಿಹಿ ಬೇಕು, ಇನ್ನು ಕೆಲವೊಬ್ಬರಿಗೆ ಪೂರಾ ಸಿಹಿ ಕಮ್ಮಿ ಇರಬೇಕು. ಸೊ ಅದಕ್ಕೋಸ್ಕರ, ಇಲ್ಲ ಅಂದರೆ ಕೈಲೇ ಮೆಲ್ಟ್ ಮಾಡಿದರೂ ಅದು ಮೆಲ್ಟ್ ಆಗುತ್ತೆ ಫ್ರೂಟ್ಸು, ಅದೇನು ಪ್ರಾಬ್ಲಮ್ ಇಲ್ಲ. ನಮಗೆ ಬಾಯಿಯಲ್ಲಿ ಬರಬೇಕಪ್ಪ ಫ್ರೂಟ್ಸ್ ಇರಬೇಕು ಅಂತಂದರೆ ಮಿಕ್ಸರ್ಗೆ ಹಾಕೋದು ಅವಶ್ಯಕತೆ ಏನಿರಲ್ಲ, ಅಷ್ಟೇ ಮೆಲ್ಟ್ ಮಾಡಿದರೆ ಸಾಕು ಅದನ್ನೇ. ಓಕೆ, ಅದಾದ ನಂತರ ಈ ಥರ ರೆಡಿಯಾಗುತ್ತೆ. ಇದೇ ಫೈನಲ್ಲಾಗಿ ಬೇವು ಅಂಥೇಳಿ ನಾವು ಕರಿತೀವಿ. ಇದನ್ನು ಇನ್ನೊಂದು ಸ್ವಲ್ಪ ನಿಮಗೆ ಎಷ್ಟು ಕಂಟೆಂಟಲ್ಲಿ ಬೇಕು, ಆಮೇಲೆ ಶುಗರ್ನು ಆ್ಯಡ್ ಮಾಡಬೇಕಾಗುತ್ತೆ ನೋಡಿಬಿಟ್ಟು ನೀವು, ನಾವು ಯಾವ ಕಂಟೆಂಟಲ್ಲಿ ಬೇಕು ನಮಗೆ ಅಂಥೇಳಿ. ಯಾಕಂದರೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅಂತ ನೋಡ್ಕೊಂಬಿಟ್ಟು ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಅದ್ರ ತಕ್ಕಂಗೆ ಎಷ್ಟು ಶುಗರ್ ಬೇಕು ಮತ್ತು ಎಷ್ಟು ನಾವೇನು ಹಾಕಿದ್ದೀವಲ್ಲ ಫ್ರೂಟ್ಸ್ ಆಗಿರ್ಬೋದು, ಆಮೇಲೆ ಡ್ರೈ ಫ್ರೂಟ್ಸ್ ಆಗಿರ್ಬೇಕು ನೋಡಿ ಹಾಕಬೇಕಾಗುತ್ತೆ.
ಅದಾದ ನಂತರ ಇನ್ನೂ ಒಂದು ಏನಪ್ಪ ಅಂದರೆ, ಇದು ಬೇವು ಮಾಡುವಾಗ ಕಸಕಸಿ ಅಂತೇಳಿ ಸಿಗುತ್ತೆ, ಅದನ್ನು ನೈಟೇ ನೆನೆ ಹಾಕಿ ಅದನ್ನು ಯೂಸ್ ಮಾಡ್ತಾರೆ. ಸೊ ನಮಗೆ ಟೈಮ್ ಇದ್ದಿದ್ದಿಲ್ಲ, ಸೊ ಅದಕ್ಕೋಸ್ಕರ ನಾವು ಅದನ್ನು ಆ್ಯಡ್ ಮಾಡಿಲ್ಲ, ಅದನ್ನು ಬಿಟ್ಟು ಮಾಡಿರೋದಿದು. ಅದನ್ನು ಹಾಕಿದರೆ ಇನ್ನೂ ಚೆನ್ನಾಗಾಗುತ್ತೆ. ಸೊ ನೀವು ಮನೆಯಲ್ಲಿಯೇ ಮಾಡ್ಕೊಂಡು ಕುಡಿಬೋದು, ತುಂಬ ಚೆನ್ನಾಗಿರುತ್ತೆ. ಇದು ವರ್ಷಕ್ಕೊಂದು ಸಲನೇ ಯುಗಾದಿ ಹಬ್ಬಕ್ಕೆ ಅಂತಲೇ ಮಾಡೋದು ಸ್ಪೆಷಲ್ಲು. ಇನ್ನೊಂದು ಏನಪ್ಪ ಅಂದರೆ, ಲಾಸ್ಟಲ್ಲಿ ಇದನ್ನೆಲ್ಲ ತಯಾರಾದಮೇಲೆ ಕಂಪಲ್ಸರಿಯಾಗಿ ನಾವು ಇದಕ್ಕೆ ಪೂಜೆ ಮಾಡ್ತೀವಿ. ಇದು ಪೂಜೆ ಎಲ್ಲ ಆದಮೇಲೆ ನಮಗೆ ಯಾರು ಬೇಕಲ್ವ, ರಿಲೇಟಿವ್ಸ್ ಆಗಿರ್ಬೋದು, ನಮ್ಮ ಸಂಬಂಧಿಕರು, ಫ್ರೆಂಡ್ಸು, ಅವ್ರನ್ನೆಲ್ಲ ಕರೆದು ಕುಡಿಸುವಂಥ ಪದ್ಧತಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಲ್ಲರ ಮನೆಯಲ್ಲೂ ಇದೆ. ಸೊ ಇದನ್ನು ಆ್ಯಕ್ಚುಲಿ ಅಂದರೆ ಮಡಿಕೆ ಸಿಗುತ್ತಲ್ವ, ಸೊ ಅದು ಆ ಮಡಿಕೆಯಲ್ಲಿ ನೀರನ್ನೇ ಯೂಸ್ ಮಾಡಿ ತಂಪಾಗಿ ಬೇವನ್ನ ರೆಡಿ ಮಾಡಿದ್ವಿ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.